ನಮಸ್ತೆ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2001ರಲ್ಲಿ ಸ್ಟಾರ್ಟ್ ಆದ ಒಂದು ಇನ್ಸ್ಟಿಟ್ಯೂಟು. ಸೊ ಈ ಇನ್ಸ್ಟಿಟ್ಯೂಟಲ್ಲಿ ಕೇವಲ 3 ಬ್ರಾಂಚಿಂದ ಇಂಜಿನಿಯರಿಂಗ್ನ ಸ್ಟಾರ್ಟ್ ಮಾಡಿದ್ರು. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಜೊತೆಗೆ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ 3 ಬ್ರಾಂಚನ್ನು ಮಾತ್ರ ಇಂಜಿನಿಯರಿಂಗಾಗಿ ಸ್ಟಾರ್ಟ್ ಮಾಡಿ ಕಾಲೇಜು. ಇವತ್ತು 25 ವರ್ಷ ಕಂಪ್ಲೀಟ್ ಆಗಿರೋ ಕಾಲೇಜು. ಈ ಕಾಲೇಜಲ್ಲಿ ಈಗ AML, AI ಆ್ಯಂಡ್ ಡಾಟಾ ಸೈನ್ಸು ಜೊತೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ 2001ನಲ್ಲಿ ಸ್ಟಾರ್ಟ್ ಆದರೂ ಈಗ ಬೇಗ 25 ವರ್ಷದೊಳಗಡೆ ಅಟೋನಮಸ್ ಆಗಿದೆ. ಅಟೋನಮಸ್ ಅಂದರೆ ಆಲ್ರೆಡಿ ಹೇಳ್ದಾಗೆ ಸ್ವಂತ ಕರಿಕ್ಯುಲಮ್ ಇರುತ್ತೆ, ವ್ಯಾಲ್ಯೂಯೇಷನ್ ಅವ್ರದ್ದೇ ಇರುತ್ತೆ. ಸೊ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ VTUಗೆ ಬರುತ್ತೆ. ಸೊ ಇದು VTU ಅಂಡರಲ್ಲಿ ಅಫಿಲಿಯೇಟೆಡ್ ಆಗಿರೋ ಅಟೋನಮಸ್ ಇಂಜಿನಿಯರಿಂಗ್ ಕಾಲೇಜು. ಸೊ ಯಾವುದೇ ಕಾಲೇಜು ಅಟೋನಮಸ್ ಆಗಬೇಕಂದ್ರೆ ತನ್ನದೇ ಆದ ನ್ಯಾಕ್ ಗ್ರೇಡ್ ಚೆನ್ನಾಗಿರಬೇಕು, NBA ಅಕ್ರಿಡೇಷನ್ಸ್ ಆಗಿರಬೇಕು. ಆಗ ಮಾತ್ರ ಒಂದು ಇನ್ಸ್ಟಿಟ್ಯೂಷನ್ಗೆ ನಿಮಗೆ ಆಟೋನಮಸ್ ಸ್ಟೇಟಸ್ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲ ಅಂದರೆ ನಿಮಗೆ ಆಟೋನಮಸ್ ಸ್ಟೇಟಸ್ ಇರೋದು ತುಂಬ ಕಷ್ಟ ಇರುತ್ತೆ. ಸೊ ಈ ಕಾಲೇಜು ಆಟೋನಮಸ್ ಸ್ಟೇಟಸ್ ತೊಗೊಂಡಿದೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆ. ಈ ಕಾಲೇಜ್ ಕ್ಯಾಂಪಸ್ ಬಂದು 30ರಿಂದ 35 ಎಕರೆ ಕ್ಯಾಂಪಸ್ ಇದೆ. ಸೊ ಬ್ಯಾಂಗ್ಳೂರು ಮತ್ತು ಮೈಸೂರು ಹೈವೇ ಪಕ್ಕದಲ್ಲೇ ಲೊಕೇಟ್ ಆಗಿರೋ ಕಾಲೇಜು. ಎಲ್ಲಪ್ಪ ಎಕ್ಸಾಕ್ಟ್ ಅಂದರೆ ಕುಂಬಳಗೂಡಲ್ಲಿದೆ. ಸೊ ಯಾವ ಥರ ನಾವು ರೀಚ್ ಆಗ್ಬೋದು ಈ ಕಾಲೇಜ್ಗೆ ಅಂದರೆ, ಕುಂಬಳಗೂಡಿಗೆ ನಿಮಗೆ BMTC ಬಸ್ಸಸ್ ತುಂಬ ಇದೆ. ಸೊ ನೀವು ಕುಂಬಳಗೂಡು ಸ್ಟಾಪಲ್ಲಿ ಇಳ್ಕೊಂಡ್ರೆ ಒಂದು 3 to 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸು. ನೀವು ಹೈವೇಲಿ ಟ್ರಾವೆಲ್ ಮಾಡ್ತಿದ್ರೆ ನಿಮಗೆ ಕಾಲೇಜ್ ಖಂಡಿತ ಕಾಣುತ್ತೆ. ಮೈಸೂರು ಬ್ಯಾಂಗ್ಳೂರು ಹೈವೇಲಿ ಟ್ರಾವೆಲ್ ಮಾಡ್ತಿದ್ರೆ ಕುಂಬಳಗೂಡು ಹತ್ರ ನಿಮಗೆ ನೀಟಾಗಿ ಈ ಕಾಲೇಜು ಹೈವೇಗೆ ಕಾಣೋವಂಥ ಕಾಲೇಜು. ಸೊ ತುಂಬ ಕನೆಕ್ಟಿವಿಟಿ ವೈಸು ತುಂಬ ಚೆನ್ನಾಗಿದೆ. ಸೊ ಕೆಲವು BMTC ಬಸ್ಸಸ್ ಆನ್ ರಿಕ್ವೆಸ್ಟ್ ನಿಮಗೆ ಕಾಲೇಜ್ ಹತ್ರನೂ ಸ್ಟಾಪ್ ಕೊಡೋ ಚಾನ್ಸಸ್ ಇದೆ. ಸೊ ಇದು BMTC ಟ್ರಾನ್ಸ್ಪೋರ್ಟೇಷನ್ ಬಂದಾಗ. ಸೊ ಇಲ್ಲ ನನಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂದರೆ ಸದ್ಯಕ್ಕೆ ಎಕ್ಸಾಕ್ಟ್ ಕಾಲೇಜ್ ಲೊಕೇಶನ್ಗೆ ಮೆಟ್ರೋ ಕನೆಕ್ಟಿವ್ ಇಲ್ಲ. ಸೊ ಫ್ಯೂಚರಲ್ಲಿ ಪ್ಲ್ಯಾನ್ ನಡೀತಾ ಇದೆ ಬಿಡದಿಗೆ ಮೆಟ್ರೋ ಬೇಕು ಅಂತ. ಸೊ ಇನ್ ಕೇಸ್ ಏನಾದರೂ ಬಿಡದಿಗೆ ಮೆಟ್ರೋ ಬಂದರೆ ಇಲ್ಲೂ ಕುಂಬಳಗೂಡಿಗೂ ನಿಮಗೆ ಮೆಟ್ರೋ ಫೆಸಿಲಿಟಿ ಸಿಗೋ ಚಾನ್ಸಸ್ ಇದೆ. ಸೊ ಸದ್ಯಕ್ಕೆ ನೀವೇನಾದರೂ ಇಂಜಿನಿಯರಿಂಗ್ ಜಾಯ್ನ್ ಆದರೆ ನಿಮ್ಮ ಇಂಜಿನಿಯರಿಂಗ್ ಮುಗಿಯೋಷ್ಟರಲ್ಲಿ ಮೆಟ್ರೋ ಸದ್ಯಕ್ಕೆ ಬರೋದಿಲ್ಲ. ಸೊ ಯಾರಾದರೂ ಇನ್ ಫ್ಯೂಚರಲ್ಲಿ ಜಾಯ್ನ್ ಆಗೋಂಥ ಸ್ಟೂಡೆಂಟ್ಗೆ ಚಾನ್ಸಸ್ ಇರ್ಬೋದು. ಏನಪ್ಪ ಇನ್ನೊಂದು ಈ ಕಾಲೇಜ್ ವಿಶೇಷ ಅಂದರೆ, ನೀವೇನಾದರೂ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡಬೇಕು ಅಂದರೆ ಚಲಘಟ್ಟ ಸ್ಟಾಪ್ಗೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೋದು. ಚಲಘಟ್ಟದಿಂದ 3 to 4 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅಲ್ಲಿಂದ ನೀವು ಈಸಿಯಾಗಿ BMTC ಅಥವಾ ಆಟೋದಲ್ಲಿ ಟ್ರಾವೆಲ್ ಮಾಡಿಕೊಂಡ್ರೆ ನಾವು ಬೆಂಗಳೂರಿಂದ ಯಾವುದೇ ಲೊಕೇಶನಲ್ಲಿದ್ದರೂ, ಮೆಟ್ರೋ ಕನೆಕ್ಟಿವಿಟಿ ಇರೋ ಲೊಕೇಶನಲ್ಲಿದ್ದರೂ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ನಿಮಗೆ ಕೆಂಗೇರಿ ದಾಟ್ಕೊಂಡು ಬರೋದೇ ಕಷ್ಟ BMTCಯಲ್ಲಿ. ಸೊ ಈ ಕಾಲೇಜಿಗೆ ಸೊ ಮೆಟ್ರೋ ಕನೆಕ್ಟಿವಿಟಿ ಅಂದರೆ ಒಂದು 3 to 4 ಕಿಲೋಮೀಟರ್. ಅಲ್ಲಿಂದ ನಿಮಗೆ ಅಂಥ ಡಿಫ್ರೆನ್ಸು ಅನ್ಸೋದಿಲ್ಲ, ಅಂಥ ಟ್ರಾಫಿಕ್ಕು ಅಂಥ ಫೀಲ್ ಬರೋದಿಲ್ಲ. ಸೊ ಈಸಿಯಾಗಿ ನೀವು ಮೆಟ್ರೋನು ಯೂಸ್ ಮಾಡ್ಕೊಳೋಂಥ ಕಾಲೇಜು. ಜೊತೆಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಕಾಲೇಜು ಟ್ರಾನ್ಸ್ಪೋರ್ಟೇಷನ್ ಇಲ್ವಾ, ಓನ್ಲಿ ಮೆಟ್ರೋ BMTCನ ಅಂದರೆ, ಇವರು ತುಂಬ ಬಸ್ಸಸ್ನ ಬಿಟ್ಟಿದ್ದಾರೆ. ಸೊ ಆ ಬಸ್ಸಸ್ ಎಲ್ಲ ತುಂಬ ಬೆಂಗಳೂರು ಸರೌಂಡಿಂಗ್ಸು ಮತ್ತು ಚನ್ನಪಟ್ಟಣ, ರಾಮನಗರ ಸೈಡು, ಬಿಡದಿ ಆ ಕಡೆ ಎಲ್ಲನೂ ಬಸ್ಸಸ್ ಇದೆ. ಸೊ ಆ ಕಡೆಯಿಂದನೂ ತುಂಬ ಜನ ಸ್ಟೂಡೆಂಟ್ಸು ಈ ಕಾಲೇಜ್ನ ಪ್ರಿಫರ್ ಮಾಡ್ತಾರೆ. ಸೊ ನಿಮಗೆ ಅಕಾರ್ಡಿಂಗ್ ಟು ನಿಮ್ಮ ಡಿಸ್ಟೆನ್ಸು, ಲೊಕೇಶನ್ ಮೇಲೆ ಚಾರ್ಜಸ್ ಮಾಡ್ತಾರೆ. ಎಕ್ಸಾಕ್ಟ್ ಏನು ಫೀಸು ಟ್ರಾನ್ಸ್ಪೋರ್ಟೇಷನ್ ಕಾಲೇಜ್ದು ಅಂದರೆ ಅದನ್ನು ಕಾಲೇಜು ವೆಬ್ಸೈಟಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನೀವು ಡೈರೆಕ್ಟಾಗಿ ಕಾಲೇಜನ್ನ ಕೇಳಿದ್ರೆ ನೀಟಾಗಿ ಕಾಲೇಜಲ್ಲಿ ಹತ್ರ ನಿಮಗೆ ನೀಟಾಗಿ ಮಾಹಿತಿ ಕೊಡ್ತಾರೆ. ಸೊ ನೆಕ್ಸ್ಟ್ ಕೋರ್ಸಸ್ ಬಗ್ಗೆ ಮಾತಾಡಿದ್ವಿ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡಿದ್ವಿ. ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಅಂದರೆ ಕಾಲೇಜ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಕಾಲೇಜಲ್ಲಿ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ನಿಮಗೆ ಡಿಪೆಂಡ್ ಆನ್ ದ ಶೇರಿಂಗ್ ಬೇಸಿಸಲ್ಲಿ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸೊ ಆಲ್ರೆಡಿ ಯಾವುದೇ ಬೆಂಗಳೂರು ಕಾಲೇಜ್ ಹಾಸ್ಟೆಲ್ಗೆ ಸೇರಿದ್ರೆ ನಿಮಗೆ 1 ಲಕ್ಷದ ಮಿನಿಮಮ್ ಚಾರ್ಜಸ್ ಆಗೇ ಆಗುತ್ತೆ. ಸೊ ಈ ಕಾಲೇಜಲ್ಲೂ ಅದೇ ಬೇಸಿಸಲ್ಲಿರುತ್ತೆ. ಸೊ ನೀವು ಹೋಗಿ ನಿಮ್ಗೆ ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂದರೆ ಕಾಲೇಜಿಗೆ ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಮಾಹಿತಿ ಸಿಗುತ್ತೆ ರಿಲೇಟೆಡ್ ಟು ದ ಕಾಲೇಜ್ ಹಾಸ್ಟೆಲು. ಇಲ್ಲ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ, ಇದು ಕೆಂಗೇರಿಗೆ ನಿಯರೆಸ್ಟ್ ಆಗಿರೋದ್ರಿಂದ ಕೆಂಗೇರಿ ಸರೌಂಡಿಂಗಲ್ಲಿ ತುಂಬ BCM ಹಾಸ್ಟೆಲ್ಗಳಿದ್ದಾವೆ. ಜೊತೆಗೆ ತುಂಬ ಕ್ಯಾಟಗರಿ ರಿಲೇಟೆಡ್ ಹಾಸ್ಟೆಲ್ಗಳಿದ್ದಾವೆ. ಸೊ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರೋ ಆ ಕ್ಯಾಟಗರಿ ರಿಲೇಟೆಡ್ ಟ್ರಸ್ಟ್ಗಳ ಹಾಸ್ಟೆಲ್ನ ನೀವು ಹುಡುಕ್ಬೋದು, ಖಂಡಿತ ಸಿಗುತ್ತೆ. ಜೊತೆಗೆ ಇಲ್ಲ ನನಗೆ BCM ಹಾಸ್ಟೆಲೇ ಬೇಕು ಅಂದರೆ BCM ಹಾಸ್ಟೆಲ್ಗಳು ತುಂಬ ಇರೋದ್ರಿಂದ ನೀವು ಈಸಿಯಾಗಿ BCM ಹಾಸ್ಟೆಲ್ನು ತೊಗೊಬೋದು. ಸೊ ಇದು ಇಲ್ಲ ನನಗೆ BCM ಹಾಸ್ಟೆಲ್ ಬೇಡ, ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ ಕುಂಬಳಗೂಡಲ್ಲಿ PGs ಇದ್ದಾವೆ. ಕೆಂಗೇರಿಸಲ್ಲೂ ತುಂಬ PGs ಇದೆ, ನೀವು ಕೆಂಗೇರಿಯಿಂದನೂ ಟ್ರಾವೆಲ್ ಮಾಡ್ಬೋದು. ಸೊ ಇಲ್ಲ ನಿಮಗೆ ಹಾಸ್ಟೆಲ್ಗಳು ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಮನೇನ ರೆಂಟಿಗೆ ತೊಗೊಂಡು ಒಂದು 4 ಜನ 3 ಜನ ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡು ಒಂದು ಮನೆ ಮಾಡಿಕೊಂಡು ಬೇಕಾದರೂ ಓದ್ಬೋದು. ಸೊ ಇದು ಒಂಥರ ಎಕನಾಮಿಕಲ್ ಆಗಿರುತ್ತೆ ಕಂಪೇರ್ಡ್ ಟು ದ ಹಾಸ್ಟೆಲ್ಲು. ಸೊ ಅದು ನಿಮ್ಮ ಮೇಲೆ ಡಿಪೆಂಡೆಂಟು. ಸೊ ಇನ್ನೊಂದು ಏನಪ್ಪ ಅಂದರೆ, ಕೆಂಗೇರಿ ಸೈಡಲ್ಲೆಲ್ಲ ಸ್ವಲ್ಪ ರಿಲೇಟೆಡ್ಡು ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಇರೋದ್ರಿಂದ ಸೊ ನಿಮಗೇನಾದರೂ ಇಲ್ಲೆಲ್ಲ ತುಂಬ IT ರಿಲೇಟೆಡು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಜಾಸ್ತಿ ಆಗಿಬಿಟ್ಟಿದೆ ಕೆಂಗೇರಿ ಸೈಡಲ್ಲಿ. ಸೊ ನಿಮಗೇನಾದರೂ ನನಗೆ ಎಕ್ಸ್ಟ್ರಾ ಸ್ಕಿಲ್ ಬೇಕು ಅಂದರೆ
ಸೊ ಕೆಂಗೇರಿ ನಿಯರೆಸ್ಟ್ ಆಗಿರೋದ್ರಿಂದ ನಿಮಗೆ ಇದೊಂದು ಅವಕಾಶ ಇರುತ್ತೆ. ಸೊ ನೀವು ಆರಾಮಾಗಿ ನೀವು ಸೇರ್ಕೊಬೋದು ಕೆಂಗೇರಿಗೆ ಹತ್ರದಲ್ಲಿರೋದ್ರಿಂದ. ಸೊ ನಿಮ್ಮ ಎನ್ಹಾನ್ಸ್ ಮಾಡ್ಕೊಳೋದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಎಲ್ಲ ವಿಡಿಯೋದಲ್ಲೂ, ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಳ್ಳಿ ಅಂತ. ಸೊ ಇದಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಆಫ್ಲೈನಲ್ಲಿ. ಸೊ ಇಲ್ಲ ನಾನು ಆನ್ಲೈನಲ್ಲೇ ತೊಗೊತೀನಿ ಅಂದರೆ ಡಿಸ್ಟೆನ್ಸು ಮ್ಯಾಟ್ರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟು, ನಾವು ಯಾವುದೇ ಕಾಲೇಜಿಗೆ ಸೇರಿದ್ರೆ ಫೀಸ್ ಎಷ್ಟು ಕಟ್ತೀವೋ ನಮಗೆ ರಿಟರ್ನ್ ಏನು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಪ್ಲೇಸ್ಮೆಂಟ್ ಮೇಲೆ. ಸೊ ಇವ್ರು ಏನು ಮಾಡಿದ್ದಾರೆ, ಇವ್ರ ವೆಬ್ಸೈಟಲ್ಲಿ ಎಲ್ಲೂ ಎಕ್ಸಾಕ್ಟ್ ಪ್ಲೇಸ್ಮೆಂಟ್ ಸ್ಟಾಟ್ಸ್ನ ಮೆನ್ಷನ್ ಮಾಡಿಲ್ಲ. 30 lakhs ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ ಅಂತ, ಅದು ಯಾವ ಇಯರಲ್ಲಿ ಆಗಿದೆ, ಎಲ್ಲಿ, ಏನು ಅಂತ ಏನೂ ನೀಟಾಗಿ ಮೆನ್ಷನ್ ಮಾಡಿಲ್ಲ. ಸೊ ಮೇ ಬಿ ತುಂಬ ಹಳೆ ಪ್ಲೇಸ್ಮೆಂಟ್ ಆಗಿರ್ಬೋದು, ಅವರು ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲೂ ಅವ್ರ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಅವರೇಜ್ ಪ್ಯಾಕೇಜು 5 to 6 lakhs ನೀವು IT ರಿಲೇಟೆಡ್ ಬ್ರಾಂಚಸ್ ಆದರೆ ಖಂಡಿತ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಕೆಲವು ರಿವ್ಯೂಸಲ್ಲಿ, ಅದು ಎಲ್ಲ ಕಾಲೇಜಲ್ಲೂ ಅಷ್ಟೇ, ಪ್ಲೇಸ್ಮೆಂಟ್ಸು ಮೇಜರ್ ಕಾಲೇಜ್ ಮೇಲೇ ಡಿಪೆಂಡ್ ಆಗೋದಿಲ್ಲ, ಸ್ಟೂಡೆಂಟ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಸೊ ಸ್ಟೂಡೆಂಟ್ಸು ಯಾವ ಥರ ಸ್ಕಿಲ್ನ ಎನ್ಹಾನ್ಸ್ ಮಾಡ್ಕೊಂಡಿರ್ತಾರೆ, ಕಾಲೇಜ್ ಪ್ಲೇಸ್ಮೆಂಟ್ಸ್ ತುಂಬ ಟ್ರೈನಿಂಗ್ ಕೊಡ್ತಾರೆ, ಫಸ್ಟ್ ಇಯರಿಂದನೇ ಟ್ರೈನಿಂಗ್ ಇರುತ್ತೆ ಎಲ್ಲ ಕಾಲೇಜಲ್ಲೂ. ಮೆಜಾರಿಟಿ ಈಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ ಯಾವುದೇ ಕಾಲೇಜು ಕಾಂಪಿಟೇಟಿವ್ ಆಗಿರಬೇಕು ಅಂದರೆ ಪ್ಲೇಸ್ಮೆಂಟ್ ಕೊಡಿಸಿದ್ರೇ, ಈಗಿರೋ ತುಂಬ 300-350 ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಾಲೇಜ್ ಸಸ್ಟೈನ್ ಆಗಬೇಕು ಅಂದರೆ ಸೊ ಪ್ಲೇಸ್ಮೆಂಟ್ಸ್ ಅಂತೂ ಖಂಡಿತ ಕೊಡಿಸ್ಬೇಕು. ಸೊ ಪ್ಲೇಸ್ಮೆಂಟ್ ಕೊಡಿಸ್ಬೇಕು ಅಂದರೆ ಹುಡುಗರನ್ನ ಟ್ರೈನ್ ಮಾಡಬೇಕು ಅಂತೇಳಿ ಎಲ್ಲ ಇನ್ಸ್ಟಿಟ್ಯೂಟ್ಸು ಫಸ್ಟ್ ಇಯರಿಂದನೇ ಟ್ರೈನ್ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಜಾಯ್ನ್ ಆದ ಸ್ಟೂಡೆಂಟ್ಸು ತುಂಬ ನೆಗ್ಲಿಜೆನ್ಸಿ ತೋರಿಸ್ತಾರೆ. ನಾನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ, ಇವರೇ ನಮಗೆ ಟ್ರೈನಿಂಗ್ ಕೊಡೋದು, ಪ್ಲೇಸ್ಮೆಂಟ್ ಅಂದರೆ ನೆಗ್ಲಿಜೆನ್ಸಿ ತೋರಿಸ್ತಾರೆ ಟ್ರೈನಿಂಗ್ ಅಂದರೆ. ಸೊ ಅದರಿಂದ ಸ್ಕಿಲ್ ಎನ್ಹಾನ್ಸ್ ಆಗೋದಿಲ್ಲ. ಜೊತೆಗೆ ಹುಡುಗರಿಗೆ ತುಂಬ ನೆಗ್ಲಿಜೆನ್ಸಿ ಇರುತ್ತೆ. ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಸ್ಕಿಲ್ಸ್ ನನಗೇನು, ಅವ್ರೇನು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತಾರೆ. ಸೊ ಇಟ್ ನಾಟ್ ಗೋನ್ ಟು ಬಿ ಒನ್ ಡೇ ಪ್ರೋಸೆಸ್, ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಇರುತ್ತೆ. ಸೊ ಇನಿಷಿಯಲಲ್ಲೇ ಅವರು 1 or 2 ಕ್ಲಾಸಸಲ್ಲಿ ಬೋರ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ, ಅಟೆಂಡ್ ಆಗೋದಿಲ್ಲ, ಇದು ತುಂಬ ಫ್ಯಾಕ್ಟು. ಸೊ ಫೈನಲಾಗಿ ಏನಾಗುತ್ತೆ ಅಂದರೆ ಪ್ಲೇಸ್ಮೆಂಟ್ ಆಗೋದಿಲ್ಲ. ಸೊ ಆವಾಗ ಪೇರೆಂಟ್ಸಿಗೆ, ಸ್ಟೂಡೆಂಟ್ಸ್ಗೆ ಏನು ಅನಿಸುತ್ತೆ ಅಂದರೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕೊಡಲಿಲ್ಲ ಅನಿಸುತ್ತೆ. ನಾನು ಯಾವುದೇ ಒಂದು ಕಾಲೇಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಕಾಲೇಜಲ್ಲೂ ಇಷ್ಟೇ ಆಗ್ತಿರೋದು. ಸೊ ಸ್ಕೋರ್ ಮಾಡೋದು ಈಸಿ, ನಿಮ್ಮ ಸ್ಕಿಲ್ನ ಎನ್ಹಾನ್ಸ್ ಮಾಡ್ಕೊಳೋದಿದೆಯಲ್ಲ ಅದು ತುಂಬ ಕಷ್ಟ. ಸೊ ಅದರಿಂದ ಯಾರು ನೆಗ್ಲಿಜೆನ್ಸಿ, ಇಂಜಿನಿಯರಿಂಗ್ ಏನಾದರೂ ಈ ಸರಿ ಸೇರ್ತಿದ್ದೀವಿ, ಇಲ್ಲ ಆಲ್ರೆಡಿ ಸೇರಿದ್ದೀವಿ ಅಂದರೆ ಕಾಲೇಜಲ್ಲಿ ಏನೇ ಟ್ರೈನಿಂಗ್ ಕೊಟ್ಟರು ಪ್ಲೇಸ್ಮೆಂಟ್ ರಿಲೇಟೆಡ್ಡು ಅದು ಇಂಡಸ್ಟ್ರಿ ರಿಲೆವೆಂಟ್ ಇರುತ್ತೆ. ಇಂಡಸ್ಟ್ರಿ ಅವ್ರು ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಆ ಬೇಸ್ದಲ್ಲಿ ಪ್ಲೇಸ್ಮೆಂಟ್ಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಸೊ ಅದರಿಂದ ನೆಗ್ಲಿಜೆನ್ಸಿ ಮಾಡಬೇಡಿ, ಖಂಡಿತ ಪ್ರಾಪರಾಗಿ ಅಟೆಂಡ್ ಆಗಿ, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಬೋರ್ ಆಗ್ಬೋದು ಇನಿಷಿಯಲಿ, ಬಟ್ ಆಫ್ಟರ್ 4 years ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಬ್ ಸಿಗೋದಕ್ಕೆ. ಸೊ ಜೊತೆಗೆ ನೀವು ಕಾಲೇಜನ್ನ ಕೇಳ್ಬೋದು, ನಾನು ಐ ಅಟೆಂಡೆಡ್ ಎಲ್ಲ ನಿಮ್ಮ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ನ, ನೀವು ಯಾಕೆ ನಮಗೆ ಜಾಬ್ ಕೊಡಲಿಲ್ಲ ಅಂತ ಕೇಳೋದಕ್ಕೆ ಎಲ್ಲ ರೀತಿಯ ಹಕ್ಕು ನಿಮಗಿರುತ್ತೆ. ನೀವು 100% ಅಟೆಂಡ್ ಆಗಿ ಪ್ಲೇಸ್ಮೆಂಟ್ ಟ್ರೈನಿಂಗು ನಿಮಗೆ ಜಾಬ್ ಕೊಡಿಸ್ಲಿಲ್ಲ ಅಂದರೆ ಕಾಲೇಜ್ ಆರ್ ರೆಸ್ಪಾನ್ಸಿಬಲ್, ಕಾಲೇಜು ಖಂಡಿತ ನಿಮಗೆ ಜಾಬ್ ಕೊಡಿಸ್ಲೇಬೇಕು. ನೀವು ಕೇಳೋದಕ್ಕೆ ಎಲ್ಲ ರೀತಿಯ ಹಕ್ಕಿರುತ್ತೆ. ದೇ ಪ್ರೊವೈಡ್, ನಿಮ್ಗೆ ತುಂಬ ಕಂಪ್ನೀಸ್ನ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಫೈನಲ್ ಆಗಿ ಮೇಜರ್ ಮಾಹಿತಿಗಳು, ಹಾಸ್ಟೆಲ್ಲು, ಕೋರ್ಸಸ್ಸು, ಮತ್ತು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಿದ್ದೀನಿ, ಜೊತೆಗೆ ಪ್ಲೇಸ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ KCET ಯಾವ ಥರ ಅಡ್ಮಿಷನ್ಸ್ ಆಗ್ಬೋದು ಈ ಕಾಲೇಜ್ಗೆ ಅಂದರೆ, KCET ಮ್ಯಾನೇಜ್ಮೆಂಟು ಕಾಮೆಂಟ್ ಕೈಯಿಂದ ಜಾಯ್ನ್ ಆಗ್ಬೋದು. ಸೊ KCET ಇಂದ ಬರ್ತೀರಿ ಅಂದರೆ ನಿಮಗೆ IT ರಿಲೇಟೆಡ್ ಬ್ರಾಂಚಸ್ ಆದರೆ 40,000 to 50,000 ರ್ಯಾಂಕಿಂಗ್ ಒಳಗಡೆ ಆದರೆ ಈ ಕಾಲೇಜಲ್ಲಿ ಖಂಡಿತ ಸಿಗುತ್ತೆ. ಸೊ ಇಲ್ಲ ಬೇರೆ ಬ್ರಾಂಚಸ್ಸು EC ಆದರೆ ಅಪ್ ಟು 80,000 ನಿಮ್ಗೆ ಸಿಗ್ಬೋದು. ಮೆಕ್ಯಾನಿಕಲ್ ಸಿವಿಲ್ಗೆ ಸದ್ಯದ ಡಿಮ್ಯಾಂಡ್ ಕಡಿಮೆ ಇರೋದ್ರಿಂದ 1,00,000 ಮೇಲೆ ರ್ಯಾಂಕಿಂಗ್ ಇದ್ರೆ ಖಂಡಿತ ಈ ಕಾಲೇಜಲ್ಲಿ ಸೀಟ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ಪ್ಲಾನ್ ಮಾಡಿಕೊಂಡು KCETಯಲ್ಲಿ ಚಾನ್ಸಸ್ ಸಿಕ್ಕಿದ್ರೆ ಸೇರ್ಕೊಳ್ಳಿ. ಇಲ್ಲ ನಾನು ಮ್ಯಾನೇಜ್ಮೆಂಟಲ್ಲಿ ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ಕಾಲೇಜಲ್ಲಿ ಅಪ್ರೋಚ್ ಮಾಡಿ, ಸೊ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಸೀಟ್ ಕೊಡ್ತಾರೆ. ಸೊ ಇಲ್ಲ ಸರ್ ನಮ್ಗೆ ಯಾರೋ ಅಪ್ರೋಚ್ ಮಾಡೋದಕ್ಕೆ ಯಾರೂ ಇಲ್ಲ ಅಂದರೆ ಡೈರೆಕ್ಟ್ ತೊಂದರೆ ಇಲ್ಲ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಅಪ್ರೋಚ್ ಮಾಡಿಸ್ಕೊಡ್ತೀವಿ. ಡೈರೆಕ್ಟಲ್ಲಿ ಕಾಲೇಜಲ್ಲಿ ಆದಷ್ಟು ಕಡಿಮೆ ದುಡ್ಡಿಗೆ ಸೀಟ್ ಮಾಡಿಸ್ಕೊಡ್ತೀವಿ. ಸೊ ಇನ್ನೇನಾದರೂ ಮಾಹಿತಿ, ನಾನು ಮೇ ಬಿ ಎಲ್ಲ ಮಾಹಿತಿನ ಕವರ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಏನಕ್ಕೆ ಜಾಯ್ನ್ ಆಗ್ಬೋದು ಅಂದರೆ, ಇದು ಕೆಂಗೇರಿ ಸರೌಂಡಿಂಗಲ್ಲಿ ಬ್ಯಾಂಗ್ಳೂರು ಹಬ್ಬಲ್ಲಿರೋ ಕಾಲೇಜು. ಸೊ ಒಂದು 35 ಎಕರೆ ಅಂದರೆ ಒಂದು ಬಿಗ್ ಕ್ಯಾಂಪಸ್ಸು, ಗ್ರೀನರಿ ಕ್ಯಾಂಪಸ್ಸು, ಈಸಿಯಾಗಿ ಸೇರ್ಬೋದು. ಸೊ ದಿಸ್ ಆರ್ ದ ಮೇಜರ್ ಪಾಸಿಟಿವ್ ಥಿಂಗ್ಸು ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಜೊತೆಗೆ ಅಟಾನಮಸ್ ಕಾಲೇಜು. ಸೊ ಈ ಎಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಈ ಕಾಲೇಜ್ಗೆ ಸೇರ್ಬೋದು. ಏನಕ್ಕಪ್ಪ ಸೇರಬಾರ್ದು ಅಂದರೆ ಓನ್ಲಿ ಥಿಂಗ್ ಇಸ್ ಪ್ಲೇಸ್ಮೆಂಟು. ಸೊ ಹೈಯೆಸ್ಟ್ ಪ್ಯಾಕೇಜು 30 ಲಕ್ಷ. ಸೊ ಬೆಂಗಳೂರು ಕಾಂಪಿಟೇಟಿವ್ ಆಗಿರೋದ್ರಿಂದ 50-60 ಲಕ್ಷ ಪ್ಯಾಕೇಜ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋರು ಸೇರಬೇಡಿ. ಜೊತೆಗೆ ಈ ಕಾಲೇಜ್ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಟಾಕ್ ಇದೆ, ಈ ಕಾಲೇಜು ವೆರಿ ಸ್ಟ್ರಿಕ್ಟ್ ಅಂತೇಳಿ ಟಾಕ್ ಇದೆ. ಸೊ ನೀವೇನಾದರೂ ನನಗೆ ಸ್ವಲ್ಪ ನೆಗ್ಲಿಜೆನ್ಸಿ ಬೇಕು ಅಂದರೆ ಈ ಕಾಲೇಜ್ಗೆ ಸೇರಬೇಡಿ, ತುಂಬ ಸ್ಟ್ರಿಕ್ಟ್ ಇರುತ್ತೆ ಈ ಕಾಲೇಜು. ಅಟೆಂಡೆನ್ಸ್ ವೈಸು ಎಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಸೊ ದಿಸ್ ಆರ್ ದ ಫ್ಯಾಕ್ಟ್ ಯು ನೀಡ್ ಟು ಕನ್ಸಿಡರು, ಏನಕ್ಕೆ ಹೋಗಬಾರ್ದು ಅಂತ. ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಒಂದು ಅಟಾನಮಸ್ ಕಾಲೇಜು ಕೆಂಗೇರಿ ಸರೌಂಡಿಂಗಲ್ಲಿ ಲೊಕೇಟ್ ಆಗಿರೋ ಬೆಂಗಳೂರು ಕಾಲೇಜು.
ಸೊ ಐ ಟಿ ರಿಲೇಟೆಡ್ ಬ್ರಾಂಚಸ್ಗೆ ತುಂಬ ಡಿಮ್ಯಾಂಡ್ ಇರೋ ಕಾಲೇಜು. ಒಂದು ಗ್ರೀನ್ರಿ ಕ್ಯಾಂಪಸ್, ಆಟೋನಮಸ್ ಕಾಲೇಜ್. ಸೊ ದೀಸ್ ಆರ್ ದ ಮೇನ್ ಕನ್ಕ್ಲೂಷನ್ ಆಫ್ ದ ಡಾನ್ ಬಾಸ್ಕೋ ಕಾಲೇಜು. ಸೊ ನಿಮಗೆ ಐ ಥಿಂಕ್ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊತೀನಿ. ಏನಾದರೂ ಮಾಹಿತಿ ಮಿಸ್ ಆಗಿದ್ರೆ ಮೆನ್ಷನ್ ಮಾಡಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಲೇಜ್ ಬಗ್ಗೆ ತಿಳಿಸಿ, ಖಂಡಿತ ಮಾಹಿತಿ ಕೊಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.